ಇನ್ನು ಕೈ ಆಂತರಿಕ ಕಚ್ಚಾಟ ಉಸ್ತುವಾರಿ ಸುರ್ಜೇವಾಲಾ ಜೊತೆ ಚರ್ಚೆ ನಡೀತಾ ಇದೆ. ಕಾಂಗ್ರೆಸ್ನ ಆಂತರಿಕ ಕಚ್ಚಾಟ ಸುರ್ಜೇವಾಲಾ ಅವರ ಮುಂದೆ ತೆರೆದುಕೊಳ್ತಾ ಇದೆ. ಸುರ್ಜೇವಾಲಾ ಜೊತೆ ಸುದೀರ್ಘ ಚರ್ಚೆಯನ್ನು ನಡೆಸಿದ್ದಾರೆ ಶಾಸಕ HR ಗವಿಯಪ್ಪ. ಸಚಿವ ಜಮೀರ್ ವಿರುದ್ಧ ದಾಖಲೆಗಳ ಸಮೇತ ದೂರನ್ನ ಕೊಟ್ಟಿದ್ದಾರೆ ಗವಿಯಪ್ಪ. ಜಿಲ್ಲಾ ಉಸ್ತುವಾರಿ ಮತ್ತೆ ಡಿಸಿಯನ್ನ ಕೂಡಲೇ ನೀವು ಬದಲಾಯಿಸಬೇಕು. ಜಿಲ್ಲೆಯ ಅಭಿವೃದ್ಧಿಗೆ ಉಸ್ತುವಾರಿ ಸಚಿವರು ಸಹಕರಿಸ್ತಾ ಇಲ್ಲ. 3 ತಿಂಗಳು 6 ತಿಂಗಳು ಒಂದ್ಸಲ ಜಿಲ್ಲೆಗೆ ಬರ್ತಾರೆ. ಹೊಸಪೇಟೆ ಶಾಸಕ ಗವಿಯಪ್ಪ, ಹರಪನಹಳ್ಳಿ ಶಾಸಕಿ ಲತಾ ಮಲ್ಲಿಕಾರ್ಜುನ್, ಕೂಡ್ಲಿಗಿ ಶಾಸಕ ಶ್ರೀನಿವಾಸ್ ಕೂಡ ಜಮೀರ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. 3 ಶಾಸಕರ ವಿರೋಧದ ಬೆನ್ನಲ್ಲೇ ಗವಿಯಪ್ಪ ಅವರ ಜೊತೆ ಸುದೀರ್ಘ ಚರ್ಚೆಯನ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ ನಡೆಸಿದ್ದಾರೆ. ಹೊಸಪೇಟೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಮೆಡಿಕಲ್ ಕಾಲೇಜಿಗೆ ಮನವಿ ಮಾಡ್ಕೊಂಡಿದ್ದೀವಿ. ಸಕ್ಕರೆ ಕಾರ್ಖಾನೆ ಸ್ಥಾಪಿಸೋದಕ್ಕೆ ಸರ್ಕಾರ ಸಹಕರಿಸಬೇಕು ಅಂತಾನೂ ಮನವಿ ಮಾಡ್ಕೊಂಡಿದ್ದೀವಿ. ಶುಗರ್ ಫ್ಯಾಕ್ಟರಿ ಸ್ಥಾಪನೆಗೆ ಉಸ್ತುವಾರಿ ಸಚಿವರು ಅಸಹಕಾರ ತೋರ್ತಾ ಇದ್ದಾರೆ ಅನ್ನುವಂಥ ಆರೋಪ ಜಮೀರ್ ಮೇಲಿದೆ. ದಯಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಮತ್ತು ಅಲ್ಲಿನ ಜಿಲ್ಲಾಧಿಕಾರಿಗಳನ್ನ ಬದಲಾಯಿಸಬೇಕು ಅಂತ ಹೊಸಪೇಟೆ ಶಾಸಕ ಗವಿಯಪ್ಪ, ಹರಪನಹಳ್ಳಿ ಶಾಸಕಿ ಲತಾ ಮಲ್ಲಿಕಾರ್ಜುನ, ಕೂಡ್ಲಿಗಿ ಶಾಸಕ ಶ್ರೀನಿವಾಸ್ 3 ಜನ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಈಗ ಜಮೀರ್ ವಿರುದ್ಧ ಒಂದ್ ಕಡೆ BR ಪಾಟೀಲ್ ಅವರು ವಸತಿ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಆರೋಪಗಳನ್ನ ಮಾಡಿದ್ರು. ಈಗ ಉಸ್ತುವಾರಿ ಸಚಿವರಾಗಿದ್ದಾರಲ್ಲ ಜಮೀರ್, ಬಳ್ಳಾರಿ ಉಸ್ತುವಾರಿ, ಸೊ ಇವರನ್ನ ಬದಲಾಯಿಸಬೇಕು ಸದ್ಯಕ್ಕೆ ಅನ್ನುವಂಥ ದೂರನ್ನ ಗವಿಯಪ್ಪ ಅವರು ಕೊಟ್ಟಿರೋದು. ಸೊ ಈ ಆಂತರಿಕ ಕಚ್ಚಾಟಗಳು ಉಸ್ತುವಾರಿ ಸುರ್ಜೇವಾಲಾ ಅವರ ಮುಂದೆ ತೆರೆದುಕೊಂಡಿದೆ. ಸದ್ಯದ ಅಪ್ಡೇಟ್ಸ್ ರೂಪೇಶ್. ಸಿಂಧೂರ ನಿಜಕ್ಕೂ ಕೂಡ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಮೊದಲೆಲ್ಲ ಸಚಿವರ ವಿರುದ್ಧ ಆರೋಪಗಳನ್ನ ಮಾಡ್ತಾ ಇದ್ರು, ಕೆಲಸಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತೇಳಿ. ಅದೇ ರೀತಿಯಾಗಿ ಈಗ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಕೂಡ ಆರೋಪ ಬರ್ತಾ ಇದೆ. ಪ್ರಮುಖವಾಗಿ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ಲಿಕ್ಕೂ ಕೂಡ ಕಾರಣ ಜಮೀರ್ ಅಹಮದ್ ಅವರ ವಸತಿ ಖಾತೆ ಅಂತ ಹೇಳ್ಬೇಕು. BR ಪಾಟೀಲ್ ಅವರು ಆರೋಪ ಮಾಡಿದ್ರು, ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟರೆ ಮಾತ್ರ ಕೆಲಸ ಆಗುತ್ತೆ ಅಂತ ಹೇಳಿ. ಅದರಲ್ಲೂ ಕೂಡ ರಾಜೀವ್ ಗಾಂಧಿ ಮನೆ ವಿಚಾರದಲ್ಲಿ ಕೂಡ ದೊಡ್ಡ ಆರೋಪವನ್ನು ಮಾಡಿದ್ರು. ಇದೀಗ ಆ ವಿಚಾರವಾಗಿ BR ಪಾಟೀಲ್ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ ಸ್ಪಷ್ಟನೆಯನ್ನು ಕೂಡ ಕೇಳಿದ್ದಾರೆ. ಈಗ ಮತ್ತೆ ಪುನಃ ಜಿಲ್ಲಾ ಉಸ್ತುವಾರಿ ಜಮೀರ್ ವಿರುದ್ಧ, ಬಳ್ಳಾರಿ ಜಿಲ್ಲೆ ಉಸ್ತುವಾರಿ ಜಮೀರ್ ವಿರುದ್ಧ ಮತ್ತಷ್ಟು ಆರೋಪಗಳನ್ನ ಶಾಸಕರು ಮಾಡಿದ್ದಾರೆ. ಕಾರಣ ಇಷ್ಟೇ, ಇಲ್ಲಿ ಬಳ್ಳಾರಿ ಜಿಲ್ಲೆಯ ಶಾಸಕರುಗಳಾದ ಲತಾ ಮಲ್ಲಿಕಾರ್ಜುನ್ ಸೇರಿದಂತೆ ಹಲವಾರು ಜನ ಸಚಿವರುಗಳು ಒಂದಿಷ್ಟು ಆರೋಪಗಳನ್ನು ಮಾಡಿದ್ದು. ಏನೇನಂತ ಹೇಳಿದ್ರೆ, ಇಲ್ಲಿಗ ಪ್ರಮುಖವಾಗಿ ಕೂಡ್ಲಿಗಿಯ ಶ್ರೀನಿವಾಸ್, ಲತಾ ಮಲ್ಲಿಕಾರ್ಜುನ್, ಗವಿಯಪ್ಪ 3 ಜನ ಕೂಡ ಆರೋಪವನ್ನು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಕ್ಷೇತ್ರದ ಅಭಿವೃದ್ಧಿಯ ವಿಚಾರದಲ್ಲಿ ಉಸ್ತುವಾರಿ ಸಚಿವರುಗಳು ಸಹಕರಿಸ್ತಿಲ್ಲ. ಯಾಕಂದ್ರೆ ಒಂದಿಷ್ಟು ಯೋಜನೆಗಳಾಗಬೇಕಾಗತ್ತೆ. ಬಳ್ಳಾರಿ ಅಂತ ಗೊತ್ತೇ ಇದೆ, ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿರುತ್ತೆ. ಹೀಗಾಗಿ ಇಲ್ಲಿ ಮೆಡಿಕಲ್ ಕಾಲೇಜ್ ಬೇಕು, ಸಕ್ಕರೆ ಕಾರ್ಖಾನೆ ಆಗ್ಬೇಕು, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗ್ಬೇಕು, ಎಲ್ಲಾ ವಿಚಾರ ಇದೆ. ಇದು ಸಂಬಂಧಪಟ್ಟದ ಏನಾದ್ರೂ ಒಂದು ಅಗ್ರೆಸಿವ್ ಆಗಿರ್ಕೊಂಡು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಜಿಲ್ಲಾ ಉಸ್ತುವಾರಿ ಅಂದ್ರೆ ಆ ಜಿಲ್ಲೆಗೆ ಏನೇನೆಲ್ಲ ಬೇಕಲ್ವಾ, ಎಲ್ಲದನ್ನು ಕೂಡ ಕೊಡಿಸುವಂತ ಕೆಲಸವನ್ನು ಮಾಡ್ಬೇಕು. ಆದ್ರೆ ಜಮೀರ್ ಅವರು ಯಾವ್ದಕ್ಕೂ ಕೂಡ ಸ್ಪಂದಿಸ್ತಾ ಇಲ್ಲ, ಸಹಕರಿಸ್ತಾನೂ ಕೂಡ ಇಲ್ಲ. ಅದೇ ರೀತಿ ಶಾಸಕರ ಅಸಮಾಧಾನ ಇದೆ ಅಂತ ಸ್ಪಷ್ಟವಾಗಿ 3 ಜನ ಶಾಸಕರುಗಳು ಕೂಡ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಈಗ ಒಂದು ಉಸ್ತುವಾರಿ ವಿರುದ್ಧನೇ ಕದನವನ್ನ ಶಾಸಕರುಗಳು ಆರಂಭಿಸಿದ್ದಾರೆ. ಸುರ್ಜೇವಾಲಾ ಬಳಿ ಪಿನ್ ಟು ಪಿನ್ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಜಮೀರ್ ವಿರುದ್ಧ ಅವರೆಲ್ಲ ಮಾತಾಡಿರೋದ್ರಿಂದ ಜಮೀರ್ ಅಹಮದ್ ಅವ್ರನ್ನ ಡಿಸೆಂಬರ್ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ರೂಪೇಶ್, ಎಲ್ಲಾ ವಿಚಾರಗಳನ್ನ ಹೇಳ್ತಾ ಇದ್ರಿ. ಫಸ್ಟ್ ಉಸ್ತುವಾರಿ ಸಚಿವರಾಗಿ ಏನೇನ್ ಮಾಡ್ಬೇಕು ಅನ್ನೋದನ್ನ ಗಮನಿಸಬೇಕು ಅಂದ್ರೆ ಫಸ್ಟ್ ಉಸ್ತುವಾರಿ ಸಚಿವರು ಜಿಲ್ಲೆಗೆ ಹೋಗ್ಬೇಕಲ್ಲ, ನಿರಂತರವಾಗಿ ಜಿಲ್ಲೆ ಜೊತೆ ಸಂಪರ್ಕ ಇರ್ಬೇಕಲ್ಲ. ಯಾಕಂದ್ರೆ ಈಗ ಪ್ರತಿಯೊಂದು ವಿಚಾರ ಬಂದಾಗಲೂ ಕೂಡ, ಯಾಕಂತ ಹೇಳಿದ್ರೆ ಕಾಂಟ್ರವರ್ಸಿಗಳಾದಾಗ ಅಥವಾ ಬೇರೆ ಬೇರೆ ವಿಚಾರ ಆದಾಗ ಜಮೀರ್ ಅಹಮದ್ ಅವ್ರನ್ನ ಸಂಪರ್ಕಿಸುವಂತ ಪ್ರಯತ್ನಗಳು ಮಾಧ್ಯಮವಾಗಿ ನಾವು ಮಾಡ್ತಾ ಇರ್ತೇವೆ. ಆ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಯಾರ ಸಂಪರ್ಕಕ್ಕೂ ಕೂಡ ಸಿಗೋದಿಲ್ಲ. ಎಲ್ಲಿದ್ದಾರೆ ಕೇಳಿದ್ರೆ ಬೇರೆ ಬೇರೆ ರಾಜ್ಯ ಪ್ರವಾಸ, ಅದೇ ರೀತಿಯಾಗಿ ರಾಷ್ಟ್ರ ಪ್ರವಾಸದಲ್ಲೂ ಕೂಡ ಜಮೀರ್ ಅವರು ಇರ್ತಾರೆ. ಅದೇ ರೀತಿಯಾಗಿ ಬೆಂಗಳೂರಲ್ಲಿ ಹೆಚ್ಚು ಸಮಯ ಇರ್ತಾರೆ. ಒಂದು ಸಚಿವರಾದವರು ತಮ್ಮ ಸಚಿವದ ಕೆಲಸವನ್ನು ಮಾಡಬೇಕು, ಅಲ್ಲ ಉಸ್ತುವಾರಿ ಜಿಲ್ಲೆಯ ಕೆಲಸವನ್ನು ಮಾಡಬೇಕು. ಆದ್ರೆ ಜಮೀರ್ ಅಹಮದ್ ಎರಡನ್ನೂ ಕೂಡ ಮಾಡೋದಿಲ್ಲ. ಮಾಡಿದ್ರು ಕೂಡ ಅಧಿಕಾರಿಗಳನ್ನ ಹೆಚ್ಚಾಗಿ ಪುಷ್ ಮಾಡ್ತಾರೆ, ಅಧಿಕಾರಿಗಳ ಮೂಲಕ ಮಾಡ್ತಾರೆ ಬಿಟ್ರೆ ತಾವು ನೋಡೋದಿಲ್ಲ ಅಂತ ಹೇಳಿ. ಅದೇ ರೀತಿಯಾಗಿ ಜಮೀರ್ ಅಹಮದ್ ಅವರು ಆ ಕ್ಷೇತ್ರ, ಯಾಕಂತ ಹೇಳಿದ್ರೆ ಈಗ ಬಳ್ಳಾರಿ ಜಿಲ್ಲೆ ಸಾಕಷ್ಟು ಹಿಂದುಳಿದಂತಹ ಜಿಲ್ಲೆ, ಆ ಜಿಲ್ಲೆಗೆ ಹೋಗ್ಬೇಕು, ಜಿಲ್ಲೆಯಲ್ಲಿ ಹೋಗಿ ಕೆಲಸಗಳು ಮಾಡಬೇಕು. ಹಂಪಿ ಉತ್ಸವ ಸೇರಿ ದೊಡ್ಡ ಕಾರ್ಯಕ್ರಮಗಳು ಬಿಟ್ರೆ ಬೇರೆಲ್ಲೂ ಕೂಡ ಜಿಲ್ಲೆ ಸಂಬಂಧಪಟ್ಟ ಕೆಲಸಗಳನ್ನು ಕೂಡ ಹೆಚ್ಚಾಗಿ ಜಮೀರ್ ಅವರು ಮಾಡೋದಿಲ್ಲ. ಹೀಗಾಗಿ ಸಮಸ್ಯೆಗಳಾಗಿರ್ತಕ್ಕಂಥದ್ದು. ಈ ಮೂಲಕನೇ ಆಕ್ರೋಶ ಹೊರ ಬಂದಿದ್ದು. ಸಿಂಧೂರ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.